Hi friends, welcome back to my YouTube channel, Fun with Mini Glamour. So friends, ನಿಮ್ಗೆ ಅರ್ಥ ಆಗತ್ತಾನೆ ಈ ಕ್ಯಾಪ್ ಏನ್ ಅರ್ಥ ಆಗ್ತಿರ್ತಾನೆ? ಇಲ್ಲಿ ನೋಡಿ ಮಾಸ್ಟರ್ ಚೆಫ್ ಅಂತ ಬರ್ದಿದೆ. ನಿಮ್ಗೆ ಏನ್ ಅರ್ಥ ಆಗಿರ್ಬೋದು? ಏನಾದ್ರೂ ಮಾಡ್ತೀನಿ ಅಂತಾನೆ ಫುಡ್ ನಾ ಹೇಳ್ತೀನಿ. ಇವತ್ತು ನಾನು ಡಿಲಿಷಿಯಸ್ ಹೋಮ್ ಮೇಡ್ ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ. ಆಯ್ತಾ? ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಬಟ್ ಈಸಿ ಪೀಸಿ ಲೆಮನ್ ಸ್ಕ್ವೀಸಿ. ಇದು ನಿಮ್ಗೆ ಸ್ನಾಕ್ಸ್ ತರ ಈವ್ನಿಂಗ್ ಅಲ್ಲಿ ನೀವ್ ಏನಾದ್ರು ಬೋರಿಂಗ್ ಆಗುತ್ತೆ ಏನೋ ತಿನ್ಬೇಕಂತ ಅವಾಗ ನಿಮ್ಗೆ ಈ ತರ ಇಂಗ್ರೀಡಿಯೆಂಟ್ಸ್ ತಗೊಂಡು ನಿಮ್ಗೆ ಮಾಡ್ಬೋದು. ಸೊ ಸ್ಯಾಂಡ್ವಿಚ್ ಮಾಡಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕು. ಸೊ ನಾನು ಇವಾಗ ಏನೆಲ್ಲ ಇದೆ ನಾನು ತೋರಿಸ್ತೀನಿ. ಸೊ ಬನ್ನಿ, ಇದು ಕುಕುಂಬರ್ ಸ್ಲೈಸಸ್, ಟೊಮೆಟೊ ಸ್ಲೈಸಸ್, ಗ್ರೇಟೆಡ್ ಕ್ಯಾರೆಟ್ಸ್ ಮತ್ತೆ ಆನಿಯನ್ ಸ್ಲೈಸಸ್. ಆಯ್ತಾ? ಇದು ಫುಲ್ ಆಫ್ ವೆಜಿಟೇಬಲ್ಸ್. ಮತ್ತೆ ಇದು ಮಯೋನೀಸ್, ಮತ್ತೆ ಮೇನ್ ಆಗಿರೋದು ಟೋಸ್ಟೆಡ್ ಬ್ರೆಡ್. ಆಯ್ತಾ? ಇದು ಅಮ್ಮನಿಂದ ಮಾಡಿದ್ದು ಫ್ರೆಂಡ್ಸ್. ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ನಿಮ್ಗೆ ಈ ತರ ಅವೈಲೇಬಲ್ ಇಲ್ಲ ಅನ್ಸುತ್ತೆ. ಅಮ್ಮದ್ರು ನಿಮ್ಗೆ ಕಿಚನ್ ಹೋಗಕ್ಕೆ ಸ್ಟವ್ ಅಲ್ಲಿ ಆಟ ಆಡಕ್ಕೆಲ್ಲ ಬಿಡಲ್ಲ ಫ್ರೆಂಡ್ಸ್. ಅದಕ್ಕೆ ನಾನ್ ಹೇಳ್ದೆ ಅಮ್ಮ ನೀನೇ ಟೋಸ್ಟ್ ಮಾಡ್ಕೊಂಡ್ ಬಾ ಅಂತ. ಸೊ ಅದಕ್ಕೆ ಟೋಸ್ಟ್ ಮಾಡ್ಕೊಂಡು ಇಲ್ಲಿಟ್ಟಿದ್ದಾರೆ. ಆಯ್ತಾ? ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ನಾನು ಒಂದು ಪ್ಲೇಟ್ ತಗೊಂತೀನಿ. ಫಸ್ಟ್ ನಾವು ಒಂದು ಬ್ರೆಡ್ ತಗೊಳ್ಳೋಣ. ಒಂದು ಬ್ರೆಡ್ ತಗೊಂಡೆ ನಾನು. ಪ್ಲೇಟ್ ಮೇಲೆ ಇಡಿ. ಮತ್ತೆ ಫಸ್ಟ್ ಮಯೋನೀಸ್ ಹಾಕ್ಬೇಕು. ನೀವು ಸ್ವಲ್ಪ ತಗೊಳ್ಳಿ. ನಾ ಹಾಕ್ದೆ ಇವಾಗ ಮಯೋನೀಸ್ ಅನ್ನ. ನೋಡಿ ನೋಡಿ ಇವಾಗ ಹಾಕ್ದೆ. ನಾನು ಇವಾಗ ಸ್ಪ್ರೆಡ್ ಮಾಡ್ತಿದ್ದೀನಿ. ವಾವ್, ನೋಡಿ ಎಷ್ಟು ಸ್ಮೂತ್ ಆಗಿ ಬರ್ತಿದೆ ಅಂತ. ಫುಲ್ ಡಿಲಿಷಿಯಸ್. ನಂಗೆ ಇವಾಗ ಬಾಯಲ್ಲಿ ನೀರ್ ಬರ್ತಿದೆ. ಇವಾಗ ಮಯೋನೀಸ್ ಎಲ್ಲ ಹಾಕಾಯ್ತು. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಏನ್ ಹಾಕೋಣ? ನಾವು ಇವಾಗ ಟೊಮೆಟೊ ಹಾಕೋಣ. ಟೊಮೆಟೊ ಕಮ್ಮನ್ ಟೊಮೆಟೊ. ಇವಾಗ ಸದ್ಯಕ್ಕೆ 2 ಹಾಕಿರ್ತೀನಿ. ಮತ್ತೆ ಸ್ವಲ್ಪ ಗ್ರೇಟೆಡ್ ಕ್ಯಾರೆಟ್ಸ್. ಸ್ವಲ್ಪ ನೀವು ತುಂಬಾ ಹಾಕ್ಬೇಡಿ, ಹಂಗೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಅಷ್ಟೇ. ಸ್ವಲ್ಪ ಹಾಕ್ತೀನಿ ನಾನು. ಎಸ್, ಇವಾಗ ಇದು ಆಯ್ತು. ನೆಕ್ಸ್ಟ್ ನಾವು ಕ್ಯೂಕಂಬರ್. ಫೇವ್ರೇಟ್, ಅದಕ್ಕೆ ನಾನು ತಿಂದಿದ್ದು. ಆಯ್ತಾ? ಇವಾಗ ನಾವೇನ್ ಕಮ್ಮಿ ಇದೆ? ಆನಿಯನ್ಸ್. ನಾವು ಆನಿಯನ್ಸ್ ಹಾಕೋಣ. ಇವಾಗ ಆನಿಯನ್ಸ್ ಆಯ್ತು. ಸ್ವಲ್ಪ ಕ್ಯಾರೆಟ್ ಗ್ರೇಟೆಡ್ ಪುನಃ ಹಾಕಿ. ಆಯ್ತಲ್ಲ? ಇವಾಗ ನಾವು ಇನ್ನೊಂದು ಬ್ರೆಡ್ ಅನ್ನ ಮುಚ್ಚೋಣ. ಎಸ್, ಇವಾಗ 1 ಪೀಸ್ ಆಫ್ ಸ್ಯಾಂಡ್ವಿಚ್ ಆಯ್ತು. ಇವಾಗ ಸೈಡ್ ಮಾಡೋಣ. ಸೈಡ್ ಅಲ್ಲಿ ಇಡೋಣ. ಒಂದ್ ಸೈಡ್ ಅಲ್ಲಿ ಇಟ್ಟು ಇವಾಗ ಇನ್ನೊಂದು ಸ್ಯಾಂಡ್ವಿಚ್ ಮಾಡೋಣ. ಓಕೆ, ಇವಾಗ ಪುನಃ ಅದನ್ನೇ ರಿಪೀಟ್ ಮಾಡೋಣ. ಹೇಳ್ದಂಗೆ ಮಯೋನೀಸ್ ಪುನಃ. ಎಸ್, ಇವಾಗ ಸ್ಪ್ರೆಡ್ ಮಾಡೋಣ. ಎಸ್, ಇವಾಗ ಸ್ಪ್ರೆಡ್ ಎಲ್ಲ ಆಗಾಯ್ತು. ಓಕೆ, ಇವಾಗ ಇದನ್ನ ಸೈಡ್ ಅಲ್ಲಿ ಇಡೋಣ. ನೆಕ್ಸ್ಟ್ ಹೇಳ್ದಲ್ಲ, ಇದು ಬೇಡ. ಫಸ್ಟ್ ನಾವು ಟೊಮೆಟೊ ಹಾಕೋಣ. ಮತ್ತೆ ಕ್ಯಾರೆಟ್ಸ್. ಸಾರಿ, ಇವಾಗ ಕುಕುಂಬ. ನೆಕ್ಸ್ಟ್ ಆನಿಯನ್ಸ್. ಅದ್ರ ಮೇಲೆ ಇನ್ನೊಂದು ಹಾಕೋಣ, ಕ್ಯಾರೆಟ್ಸ್. ಓಕೆ, ಇವಾಗ ಇನ್ನೊಂದು ಪೀಸ್ ಆಯ್ತು. ನಾವು ಹಾಕೋಣ ಬನ್ನಿ. 2 ಪೀಸಸ್ ಆಯ್ತು. ನಮ್ಗೆ ಇವಾಗ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡಕ್ ಉಂಟು. ಆದ್ರೆ ನಂಗೆ ಗೊತ್ತಿಲ್ಲ ಟ್ರಯಾಂಗಲ್ ಶೇಪ್ ಹೆಂಗ್ ಮಾಡೋದಂತ. ಆಯ್ತಾ? ನೋಡಿ ಎಷ್ಟು ಕಲರ್ಫುಲ್ ಆಗಿದೆ.
ಫುಲ್ ಡಿಲಿಷಿಯಸ್. ನಂಗೆ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡಕ್ ಗೊತ್ತಿಲ್ಲ. ಅಪ್ಪ ಕಟ್ ಮಾಡು ಬಾ. ಒಂದು ಟ್ರಯಾಂಗಲ್ ಶೇಪ್ ಕಟ್ ಮಾಡಿ ನಂಗೆ ಗೊತ್ತಿಲ್ಲ. ಹೌದಾ? ಏನು ಸ್ಯಾಂಡ್ವಿಚ್ ವೆಜಿಟೇಬಲ್ ಸ್ಯಾಂಡ್ವಿಚ್ ಕೊಡ್ರಿ. ತಗೊಳ್ಳಿ. ಏನ್ ಮಾಡ್ಬೇಕು? ಇದು ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಬೇಕು, ನಂಗೆ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇವಾಗ ನನ್ನ ಅಪ್ಪ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ತಿದ್ದಾರೆ. ಮಾಡಪ್ಪ. ಟ್ರಯಾಂಗಲ್ ಶೇಪ್ ಸ್ಯಾಂಡ್ವಿಚ್ ಆಫ್ ವೆಜಿಟೇಬಲ್. ಏನ್ರಿ ಎಲ್ಲ ಫ್ರೆಶ್ ಆಗಿ ಹಾಕಿದಿರಾ ತನ್ವಿ ಟಿಯರ್ಸ್? ಫುಲ್ ಫ್ರೆಶ್, ಏನು ಹಾಕಿಲ್ಲ ಬಿಡ್ರೆ. ಏನೇನೋ ಹಾಕ್ತಾರಲ್ಲ ಹೋಟೆಲ್, ಅದಕ್ಕೆ ಏನ್ ಮಾಡೋದು? ಸುಮ್ನೆ ಹೊರಗೆ ಹೋಗಿ ಮನಿಯನ್ನ ಕಶ್ ಮಾಡ್ಬೇಡಿ. ಇಲ್ಲೇ ಮನೆಗೆ ಮಾಡ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತಾರ ಮಾಡ್ಕೊಳ್ಳಿ. ಏನ್ ಇವಾಗ ಸುಮ್ನೆ ಒಂದ್ ಪೀಸ್ ಟ್ರಯಾಂಗಲ್ ಎಲ್ಲ ಆಯ್ತು. ನಾಳೆಯಿಂದ ನಿಮಗೆ ಫ್ರೆಂಚ್ ಫ್ರೈಸ್ ಕಟ್. ಮನೇಲಿ ಫ್ರೆಂಚ್ ಫ್ರೈಸ್ ಮಾಡ್ತಾರಲ್ಲ? ಹಾ, ನಮ್ಮಮ್ಮ ಮಾಡ್ತಾರೆ. ಫ್ರೆಂಚ್ ಫ್ರೈಸ್ ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಅದೇ ಮಾಡ್ತೀವಿ, ಆಯ್ತಾ? ನಿನ್ ಸ್ನೇಹಿತರಿಗೆ ಫ್ರೆಂಚ್ ಫ್ರೈಸ್ ಮಾಡೋದನ್ನು ಮನೇಲಿ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ಬೇಕಲ್ಲ. ಸೊ ಇವಾಗ ಇದು ಒಂದ್ ನಿಮಿಷ ಡಿಸೈನ್ ಮಾಡೋಣ ಇರಿ ಇದನ್ನ. ಪಿಜ್ಜಾ ಶೇಪ್ ಅಲ್ಲಿ ಮಾಡು. ವೇಟ್ ಮಾಡಿ ಬಿಡಿ ಒಂದ್ ನಿಮಿಷ ಬಿಡಿ, ಅರ್ಜೆಂಟ್ ಮಾಡಬಾರ್ದು. ಇದಾವ ಶೇಪ್ ಫ್ರೆಂಡ್ಸ್? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಹೆಂಗ್ ಮಾಡ್ತೀರಾ? ಏನೋ ಒಂದು ಶೇಪ್ ಅಲ್ಲಿ ಮಾಡ್ಬೇಕಲ್ವಾ? ಏನೋ ಮಾಡ್ತಿದಾರೆ ಫ್ರೆಂಡ್ಸ್, ಅದೇ ತಿನ್ನೋಣ. ಬಟ್ ಡಿಲಿಷಿಯಸ್. ಈಗ ನೀವು ಏನ್ ಮಾಡ್ಬೇಕು ಇವಾಗ ಸ್ನೇಹಿತರೆ, ಇವಾಗ ಸ್ಯಾಂಡ್ವಿಚ್ ರೆಡಿ ಇದೆ. ಟ್ರಯಾಂಗಲ್ ಶೇಪ್ ಅಲ್ಲೂ ನಾವು ಕಟ್ ಮಾಡಿದೀವಿ. ಈಗ ನಾವು ಇದನ್ನ ಟ್ರಯಲ್ ಬೇಸಿಸ್ ಅಥವಾ ಒಂದು 5 ಸ್ಟಾರ್ ರೇಟಿಂಗ್ ಕೊಡ್ತೀವಿ ಇದಕ್ಕೆ. 5 ಸ್ಟಾರ್ ರೇಟಿಂಗ್ ಯಾರು ತಿಂತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಆಗಿರ್ಬೋದು, ಇವ್ರ ತಾತ ಅಜ್ಜಿ ಬಂದಿದ್ದಾರೆ ಅಂದ್ರೆ ನಮ್ ಮಿಸಸ್ ಅವ್ರ ತಂದೆ ತಾಯಿ ಬಂದಿದ್ದಾರೆ, ಅವ್ರಿಗೂ ತಿನ್ಸೋಣ. ಅವ್ರು ಏನ್ ರೇಟಿಂಗ್ ಕೊಡ್ತಾರೆ ನೋಡೋಣ. ಆನೆಸ್ಟ್ ರೇಟಿಂಗ್ ಕೊಡ್ಬೇಕ್ರಪ್ಪ ಇದಕ್ಕೆ. ಏನಿದೆ ರೇಟಿಂಗ್ ಕೊಡ್ಬೇಕು. 5 ಸ್ಟಾರ್ ರೇಟಿಂಗ್ ಅಂತ ಹೇಳಿದೀನಿ. ಇವಾಗ ನೀನು 1 to 5 ಫಸ್ಟ್ ನೀವು ಟೇಸ್ಟ್ ಮಾಡ್ಕೊಂಡು ಹೇಳ್ಬೇಕು ನೀವು. ಹೌದು, ನೀನ್ 1 to 5 ಸ್ಟಾರ್ ಗೆ ಏನೇನ್ ಇದು ಮಾಡಿದ್ಯಾ? 1 ಸ್ಟಾರ್ ಗೆ ಏನು, 2 ಸ್ಟಾರ್ ಗೆ ಏನು, 3 ಸ್ಟಾರ್ ಗೆ ಏನು ಹೇಳ್ತೀನಿ. ಇವಾಗ ನೋಡಿ, 5 ಸ್ಟಾರ್ ಎಷ್ಟು ಸ್ಟಾರ್ ಕೊಡ್ತೀರಾ? 5 ಸ್ಟಾರ್ ಅಂದ್ರೆ ವೆರಿ ಟೇಸ್ಟಿ. ಸರಿ. 4 ಸ್ಟಾರ್ ಅಂದ್ರೆ ಟೇಸ್ಟಿ. 3 ಅಂದ್ರೆ ಓಕೆ. 2 ಅಂದ್ರೆ ಬ್ಯಾಡ್. 1 ಅಂದ್ರೆ ವೆರಿ ಬ್ಯಾಡ್. ಆತರ ಕೊಡ್ತೀರಾ? ಹಂಗೆ ಮಾಡೋಣ. ಕಳ್ಸ್ಬಿಡು ನಿಮ್ ತಾತ ಅಜ್ಜಿನ. ತಾತ ಅಜ್ಜಿ ಬನ್ನಿ, ನಾನು ಹೋಮ್ ಮೇಡ್ ಸ್ಯಾಂಡ್ವಿಚ್ ಮಾಡಿದ್ದೇನೆ. ನಿಮ್ಮ ಕೈಯಿಂದ ಮಾಡಿದ? ಕೊಡು, ತಾತನ್ ಕೊಡು, ಅಜ್ಜಿ ಕೊಡು. ಹೇಗೆ ತಿನ್ಬಹುದಾ? ತಿನ್ಬಿಟ್ಟು ನೀವು ರೇಟಿಂಗ್ ಹೇಳ್ಬೇಕು ಮೊಮ್ಮಗಳಿಗೆ. ಏನ್ ಫ್ರೆಂಡ್ಸ್ ಇವರು ನೋಡಿ, ಇವರೇ ಕೇಳ್ತಿದಾರೆ ತಿನ್ಬೇಕಂತ. ಮತ್ತೆ ಏನ್ ಮಾಡಿದ್ರು ಫ್ರೆಂಡ್ಸ್? ಮಾಡಿರೋದು ನಿಮ್ಮ ಮೊಮ್ಮಗಳು. ಈಗ ನೀವೇನ್ ಮಾಡ್ಬೇಕು, ಒಂದ್ ನಿಮಿಷ ಇರು. ನೀವು ತಿನ್ಬಿಟ್ಟು ಈಗ ಪಾಪು ಏನ್ ಮಾಡಿದಾಳೆ, 5 ಸ್ಟಾರ್ ಕೊಟ್ಟಿದ್ದಾಳೆ. ನೀವು ಆನೆಸ್ಟ್ ಆಗಿ ಫೀಡ್ಬ್ಯಾಕ್ ಕೊಡ್ಬೇಕು. ಮೊಮ್ಮಗಳು ಅಂತ ನೋಡಂಗಿಲ್ಲ, ಕರೆಕ್ಟ್ ಆಗಿ ಫೀಡ್ಬ್ಯಾಕ್ ಕೊಡ್ಬೇಕು. ಕೊಡು, ಅದು ತಾತನ್ ಕೊಡು. ಫಸ್ಟ್ ತಿನ್ನಿ. ಇದು ಅಜ್ಜಿ ಕೊಡು. ತಿನ್ನಿ. ತಿನ್ಬಿಟ್ಟು ಫುಲ್ ತಿನ್ಬಿಟ್ಟು ಹೇಳ್ಬಿಡು. ನೀನ್ ಬಿಡು, ಅವ್ರು ತಿಂತಾರೆ, ನೀನ್ ಬಿಡು. ನೀನ್ ತಾತಂಗ್ ತಿನ್ನೋದ್ ಹೇಳ್ಕೊಡ್ಬೇಕಾ? ತಿನ್ಬಿಟ್ಟು ನೀವು ಸ್ಟಾರ್ 5 ಸ್ಟಾರ್ ಅಂತ ಎಷ್ಟಮ್ಮ? ವೆರಿ ಗುಡ್. ಇರಿ ನಾ ಹೇಳ್ತೇನೆ. 5 ಸ್ಟಾರ್ ಇದೆ, ಎಷ್ಟು ಸ್ಟಾರ್ ಕೊಡ್ತೀರಾ? 5 ಸ್ಟಾರ್ ಅಂದ್ರೆ ವೆರಿ ಟೇಸ್ಟಿ. 4 ಅಂದ್ರೆ ಟೇಸ್ಟಿ. 3 ಅಂದ್ರೆ ಓಕೆ. ಸೆಕೆಂಡ್ 2 ಅಂದ್ರೆ 2 ಸ್ಟಾರ್ಸ್ ಅಂದ್ರೆ ನಿಮ್ಗೆ ಬ್ಯಾಡ್. ಫಸ್ಟ್ ಅಂದ್ರೆ ವೆರಿ ಬ್ಯಾಡ್. ನೀವ್ ಎಷ್ಟು ಸ್ಟಾರ್ಸ್ ಕೊಡ್ತೀರಾ? ಇನ್ನು 1 ರೌಂಡ್ ಇದಾಗಿದೆ. ಫುಲ್ ಖಾಲಿ ಮಾಡೋಕ್ ಅವ್ರಿಗೆ ನೀನ್ ಸ್ವಲ್ಪ ಕಾಲಾವಕಾಶ ಕೊಡ್ಬೇಕು. ಅವ್ರಿಗೆ ಫುಲ್ ತಿಂತಾರೆ, ಆಯ್ತಾ? ಬನ್ನಿ ತಿನ್ಬಿಟ್ಟು ಹೇಳ್ತಾರ. ಓ, ಅಜ್ಜಿ ಮಗ ಒಂಥರ ಮಾಡ್ತಿದಾರೆ ಅಂದ್ರೆ ಸ್ಟಾರ್ ಡೌಟ್ ಇದೆ. ಹೌದು. ಆನೆಸ್ಟ್ ಫೀಡ್ಬ್ಯಾಕ್ ಬೇಕು. ಹೇಳ್ಬೇಡಿ, ಫಸ್ಟ್ ತಿನ್ನಿ. ನೀವು ಫಸ್ಟ್ ತಿನ್ನಿ, ಆರಾಮಾಗಿ ತಿನ್ನಿ. ನೀನೇ ಇಟ್ಕೊಂಡು ಅಲ್ಲಿ ಹೇಳು. ಕೊಡಿ. 300 ರೂಪಾಯಿ ಇಟ್ಟಿದ. 300 ರೂಪಾಯಿ ರೇಟ್ ಅಲ್ಲ, ಸ್ಟಾರ್ 5 ಸ್ಟಾರ್ ಎಷ್ಟು ಕೊಡ್ತೀರಾ? ಎಷ್ಟು ಸ್ಟಾರ್? 5 ಸ್ಟಾರ್ ಮಾತ್ರ. ಸ್ಟಾರ್ ಎಷ್ಟು ಕೊಡ್ತೀರಾ? ಸ್ಟಾರ್ ಎಷ್ಟು ಕೊಡ್ತೀರಾ? 5 ಸ್ಟಾರ್, 4 ಸ್ಟಾರ್, 3 ಸ್ಟಾರ್ ಎಷ್ಟು? 5 ಸ್ಟಾರ್. 5 ಸ್ಟಾರ್ ಕೊಡ್ತೀರಾ? ವೆರಿ ಗುಡ್ ಅಂತ ಆಯ್ತು ಲೆಕ್ಕ. ಆಯ್ತು, ಅಜ್ಜಿ ಕೇಳು.
ಹ್ಮ್ ಇವಾಗ ಅಜ್ಜಿ ನಿಮ್ದೇನು? ಇದು ತುಂಬಾ ಚೆನ್ನಾಗಿದೆ. ಅದು ಇದಕ್ಕೂ ಚಂದ ಮಾಡ್ಲಿಕ್ಕೆ ಆಗ್ತದೆ. ನಾನು ತಿಂದಿದ್ದೇನೆ ಮೊದಲು ಹೊರಗೆ ಹೋಗಿ. ಅದ ಕಾರಣ ನಾನು 4 ಸ್ಟಾರ್ ಕೊಡ್ತೇನೆ. 4 ಸ್ಟಾರ್. 4 ಸ್ಟಾರ್. Okay, ಆಯ್ತು. ಏನಾದ್ರು ಮಿಸ್ಸಿಂಗ್ ಊಟ? ಅಯ್ಯೋ ಟೇಸ್ಟ್ ಇದೆ. ಅದು ಇದಕ್ಕೂ More ಸ್ವಲ್ಪ. ಮಾಡ್ಬೇಕು. ಸೊ ಫ್ರೆಂಡ್ಸ್, ಅಜ್ಜಿ ನಮ್ಗೆ 4 ಸ್ಟಾರ್ ಕೊಟ್ಟಿದ್ದಾರೆ. ಏನೋ ಮಿಸ್ಸಿಂಗ್ ಅಂತ ಅರ್ಥ, ಏನೋ ಸ್ವಲ್ಪ ಟೇಸ್ಟ್ ಇನ್ನೂ ಇರ್ಬೇಕು. ಸೊ ನಾನು ಅನ್ಕೊಂಡೆ ಓಕೆ, ಬಟ್ ಆಯ್ತು ಆಯ್ತು. ಚೆನ್ನಾಗಿದೆ. ಇವಾಗ ಅಜ್ಜಿ ತಾತನ್ ಮುಗಿತಿ. ಇವಾಗ ನಾನು ಅಪ್ಪನ್ ಕೇಳ್ತೀನಿ ರೇಟ್ ಎಷ್ಟು ಅಂತ. ಅಪ್ಪ ಇವಾಗ ಒಂದ್ ಟ್ರೈ ಮಾಡಪ್ಪ. ಟ್ರೈ ಮಾಡ್ಲಾ? ಹ್ಮ್ ಇದ್ರಲ್ಲಿ ಕಾಣಿಸ್ತಾರ ಇರೋದು ನನಗೆ ಒಂದು ಕ್ಯಾರೆಟ್, ಆನಿಯನ್, ಕುಕುಂಬರ್, ಟೊಮೊಟೊ, ಆ, ಆಮೇಲೆ ಬ್ರೆಡ್ ಟೋಸ್ಟ್ ಮಾಡಿದೀರಾ ನೀವು, ಹ್ಮ್. ಕರೆಕ್ಟಾ? ವಿತ್ ಗೀ. ಯಾ ಎಸ್, ಲೆಟ್ ಟೇಸ್ಟ್. ಟ್ರೈ ಗೈಸ್. ವಾಟ್ ಬಿಗ್ಗೆಸ್ಟ್ ಪೀಸ್ ಇನ್ ದ ವರ್ಲ್ಡ್. ಇವಾಗ 5 ಸ್ಟಾರ್ ಎಷ್ಟು ಸ್ಟಾರ್ ಕೊಡ್ತೀರಾ? 5 ಸ್ಟಾರ್, 4 ಸ್ಟಾರ್, 3 ಸ್ಟಾರ್, 2 ಸ್ಟಾರ್, 1 ಸ್ಟಾರ್? ಫಸ್ಟ್ ಥಿಂಗ್ ಏನ್ ಗೊತ್ತಾ, ಹ್ಮ್. ಕ್ರಂಚಿ ಆಗಿದೆ. ಹ್ಮ್ ಐ ಡೋಂಟ್ ನೋ, ಹ್ಮ್ ಐ ಥಿಂಕ್ ಆನಿಯನ್, ಟೊಮೊಟೊ, ಹ್ಮ್ ಕುಕುಂಬರ್ ಎಲ್ಲ ಸೇರಿ ಏನಾಗ್ತಾ ಇದೆ, ಕ್ರಂಚಿ ಆಗಿದೆ ಹ್ಮ್ ಅಂಡ್ ವೆರಿ ಡಿಲಿಷಿಯಸ್. ಒನ್ ಥಿಂಗ್, ಸೆಕೆಂಡ್ ಥಿಂಗ್, ಫ್ರೆಶ್ ಆಗಿದೆ. ಹ್ಮ್ ನೀನ್ ಹಾಕಿರ್ತಕ್ಕಂತ ಎಲ್ಲಾ ಪ್ರಾಡಕ್ಟ್ ವಾಟೆವರ್ ಇಂಗ್ರೀಡಿಯೆಂಟ್ಸ್ ಫುಲ್ ಫ್ರೆಶ್ ಆಗಿದೆ. ಹ್ಮ್ ಅಂಡ್ ಎಸ್ಪೆಷಲಿ ಇದು ಬ್ರೆಡ್ ಹ್ಮ್ ನಿಮ್ಮ ಅಮ್ಮ ಮಾಡಿದಾರಲ್ಲ, ಬ್ರೆಡ್ ಟೋಸ್ಟ್, ಅದು ಕ್ಲೀನ್ ಆಗಿ ಮಾಡಿದಾಳೆ. ಹ್ಮ್. ಪ್ಲಸ್ ಐ ಥಿಂಕ್ ನೀವು ಇದಕ್ಕೆ ಫಸ್ಟ್ ಬ್ರೆಡ್ Ghee ಹಾಕಿದ್ವಿ. ಗೀ ಹಾಕಿ ಮಾಡಿದೀರಾ, ಆಮೇಲೆ ಮಯೋನೀಸ್ ಹಾಕಿದೀರಾ. ಗೀ ಹಾಕಿ ಟೋಸ್ಟ್ ಮಾಡಿ ಮಯೋನೀಸ್ ಹಾಕಿದ್ದು. ವೆರಿ ನೈಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಎಷ್ಟು? ಐ ಥಿಂಕ್ ಐ ಗೋ ವಿತ್ 5 ಸ್ಟಾರ್. 5 ಸ್ಟಾರ್. 5 ಸ್ಟಾರ್ ಅಪ್ಪ ಕೊಟ್ಟಿದ್ದಾರೆ. 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಚೆನ್ನಾಗಿದೆ. ನೀವು ಮನೆಯಲ್ಲಿ ಮಾಡಿ ಇದನ್ನ ಟ್ರೈ ಮಾಡಿ. ಥ್ಯಾಂಕ್ ಯು. ಓವರ್ ಟು ಯು ತಂದಿ. ಫ್ರೆಂಡ್ಸ್, ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, ನಂಗೆ ಫುಲ್ ಫ್ಯಾಮಿಲಿಗೂ ಕೊಟ್ಟಾಯ್ತು. ಇವಾಗ ನಾನೇ ತಿಂದಿದ್ದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನೇನು ಇವಾಗ ನಾನು ಇವಾಗ ನೀವು ಹೇಳಿ ಹೆಂಗಿದೆ? 5 ಸ್ಟಾರ್ ಪಕ್ಕ. ನೀವು ಮಾಡಿರೋ ಹೋಮ್ ಮೇಡ್ ಸ್ಯಾಂಡ್ವಿಚ್ ನಿಮ್ಗೆ ಹೆಂಗ್ ಅನ್ಸ್ತು? ಆಬ್ವಿಯಸ್ಲಿ ನೀವು ಮಾಡಿದ್ರೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆದ್ರೂ ನಾನು ಹೇಳಿದ್ದು ಪಾಯಿಂಟ್ಸ್ ಎಲ್ಲ ಕವರ್ ಆಗತ್ತಾ ಚೆನ್ನಾಗಿದೆ ಅಂತ ನಾನು ಏನೇನ್ ಹೇಳಿದೆ ಹ್ಮ್ ಅದೆಲ್ಲ ಹೆಂಗ್ ಅನ್ಸುತ್ತೆ ನಿಮಗೆ? ನಂಗೂ ಫೀಲ್ ಆಯ್ತು. ಹಾ. ಸೇಮ್ ಅಪ್ಪಂದೇ ಫೀಲ್ ಇದೆ. ಹ್ಮ್. ಆದ್ರೆ ಸ್ವಲ್ಪ ನಂಗೆ ಏನ್ ಅನ್ಸ್ತು ಗೊತ್ತಾ, ಹ್ಮ್ ಕ್ರಂಚಿನೂ ಇದೆ ಆದ್ರೆ ಅಷ್ಟಿಲ್ಲ ಫ್ರೆಂಡ್ಸ್. ಅಮ್ಮನಿಗೊಂದು ಪೀಸ್ ಇಡು. ಇಡ್ಲೇಬೇಕು. ಬಿಟ್ರೆ ಇವಾಗೆಲ್ಲ ಸ್ನೇಹಿತರೆ, ಅಮ್ಮ ವಿಡಿಯೋ ಮಾಡಿರೋ ಬಿಸಿ ಇದ್ದಾಳೆ. ಸೊ ನಾವೇ ತಿಂತೀವಿ, ಖಾಲಿ ಮಾಡ್ತೀವಿ. 1 ಪೀಸ್ ಅಪ್ಪು, 1 ಪೀಸು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾ ಹೇಳ್ದಲ್ಲ ಇಂಗ್ರೀಡಿಯೆಂಟ್ಸ್ ಏನಾಗ, ನಾ ಪುನಃ ರಿಪೀಟ್ ಮಾಡ್ತೀನಿ. ರೋಸ್ಟೆಡ್ 2 ಬ್ರೆಡ್ಸ್ ಎಷ್ಟು ಬೇಕಾದ್ರು ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗ. If you like this video, please don't forget to like, share, comment and subscribe. Bye.